ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಒಂದಾನೊಂದು ಕಾಲದಲ್ಲಿ ಹೀಗೆ ವಿದ್ಯೆಯ ಹಂಬಲವನ್ನು ಇಟ್ಕೊಂಡಿದ್ದಂಥ ಒಬ್ಬ ಶಿಷ್ಯ ಇರ್ತಾನೆ. ಅವನ ಹೆಸರು ಉಪಮನ್ಯು ಅಂತ ಹೇಳಿ. ಅವನು ಒಂದಿನ ಒಬ್ಬ ಗುರುವಿನ ಹತ್ರ ಹೋಗ್ತಾನೆ. ಅವರ ಹೆಸರು ದೌಮ್ಯ ಋಷಿಗಳು ಅಂತ ಇರುತ್ತೆ. ಅವ್ರ ಹತ್ರ ಹೋಗಿ, ಗುರುಗಳೇ ನಮಸ್ಕಾರ, ನನ್ನ ಹೆಸರು ಉಪಮನ್ಯು ಅಂತ, ನನಗೆ ವಿದ್ಯೆ ಹೇಳ್ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಆಗಲಿ ಶಿಷ್ಯ, ಆದರೆ ಒಂದು ಷರತ್ತಿದೆ. ನೀನು ಹಗಲೆಲ್ಲ ನಮ್ಮ ಮನೇಲಿರುವಂಥ ಗೋಗಳನ್ನು ಕಾಯ್ದರೆ ಸಂಜೆ ಹೊತ್ತು ನಿನಗೆ ಪಾಠ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಉಪಮನ್ಯು ಆಗಲಿ ಗುರುಗಳೇ ಅಂಥೇಳಿ ಸಂತೋಷದಿಂದ ಒಪ್ಕೋತಾನೆ. ಬೆಳಿಗ್ಗೆ ಎಲ್ಲ ಹಸುಗಳನ್ನು ಕಾಯ್ಕೊಂಡು ಬರೋದು, ಸಂಜೆ ಪಾಠ ಕಲಿಯೋದು, ಹೀಗೆ ನಡೀತಾ ಇರುತ್ತೆ. ಗೋಗಳನ್ನು ಕಾಯ್ಕೊಂಡು ಬರ್ತಾ ಇದ್ದಂಥ ಉಪಮನ್ಯು ತುಂಬ ದಷ್ಟಪುಷ್ಟ ಆಗಿರ್ತಾನೆ. ಆಮೇಲೆ ತುಂಬ ಆರೋಗ್ಯವಂತ ಆಗಿರ್ತಾನೆ. ಒಂದಿನ ಗುರುಗಳು ಉಪಮನ್ಯುನ ನೋಡಿ ಕೇಳ್ತಾರೆ, ನೀನು ಏನು ಊಟ ಮಾಡ್ತೀಯಾ ಅಂತ. ಆಗ ಉಪಮನ್ಯು ಹೇಳ್ತಾನೆ, ಪಾಠ ಮುಗಿದ ಮೇಲೆ ಭಿಕ್ಷೆ ಬೇಡಿ ಊಟ ಮಾಡ್ತೇನೆ ಗುರುಗಳೇ ಅಂತ. ಆಗ ಗುರುಗಳು ಹೇಳ್ತಾರೆ, ಭಿಕ್ಷಾನ್ನವನ್ನು ಗುರುವಿಗೆ ಕೊಡದೆ ತಿನ್ನಬಾರ್ದು ಅಂತ ಧರ್ಮ ಇದೆ, ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಆವತ್ತಿಂದ ತಾನು ಭಿಕ್ಷೆ ಬೇಡಿ ಬಂದಂಥ ಎಲ್ಲ ಊಟವನ್ನು ತನ್ನ ಗುರುಗಳಿಗೆ ತಂದು ಒಪ್ಪಿಸ್ತಾ ಇರ್ತಾನೆ. ಆದರೆ ಗುರುಗಳು ಅವನಿಗೆ ವಾಪಸ್ ಸ್ವಲ್ಪ ಊಟನೂ ಕೊಡೋದಿಲ್ಲ. ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದಿನ ಮತ್ತೆ ಗುರುಗಳು ಕೇಳ್ತಾರೆ, ನೀನು ಇನ್ನೂ ದಪ್ಪ ಆಗಿದೆಯಲ್ಲ, ಊಟ ಬಿಟ್ಟರು ನೀನು ಹೇಗಿಷ್ಟು ದಷ್ಟಪುಷ್ಟ ಆಗಿದೆಯಾ? ಅದಕ್ಕೆ ಉಪಮನ್ಯು ಹೇಳ್ತಾನೆ, ಸ್ವಾಮಿ, ಹಸುವಾದಾಗ ಗೋವುಗಳ ಮೊಲೆಯಲ್ಲಿ ಕರುಗಳು ಕುಡಿದು ಬಿಟ್ಟಂಥ ಹಾಲನ್ನು ಹಿಂಡಿ ಕುಡಿತೇನೆ. ಏನು, ನನ್ನ ಒಪ್ಪಿಗೆ ಇಲ್ಲದೆ ಆಕಳ ಹಾಲನ್ನು ನೀನು ಕುಡಿಬಾರ್ದು ಅಂತ ಹೇಳ್ತಾರೆ. ಉಪಮನ್ಯು ಅದಕ್ಕೂ ಒಪ್ಕೋತಾನೆ. ಹೀಗೆ ಕಾಲ ಕಳೀತಿರ್ಬೇಕಾದ್ರೆ ಮತ್ತೆ ಉಪಮನ್ಯು ಸಣ್ಣ ಆಗಿರೋದೆಲ್ಲ ಮತ್ತೆ ದಷ್ಟಪುಷ್ಟ ಆಗಿರ್ತಾನೆ. ಅದನ್ನು ಗಮನಿಸಿದ ಗುರುಗಳು ಕೇಳ್ತಾರೆ, ಉಪಮನ್ಯು, ನಿನ್ನ ಆರೋಗ್ಯದ ಗುಟ್ಟೇನು ಅಂತ. ಆಗ ಹೇಳ್ತಾನೆ, ಗುರುವರ್ಯ, ಕರುಗಳು ಮೊಲೆ ಉಣ್ಣುವಾಗ ಅವುಗಳ ಬಾಯಿಂದ ನೊರೆ ಸೂಸುತ್ತೆ, ಅದನ್ನು ಕುಡಿದು ನಾನು ಅದರಿಂದ ಬದುಕಿದ್ದೀನಿ. ಉಪಮನ್ಯು, ಇದೂ ಸರಿಯಲ್ಲ. ಯಾಕಂದರೆ ಕರುಗಳು ನಿನ್ನ ಮೇಲಿನ ಪ್ರೀತಿಯಿಂದ ಹೆಚ್ಚಿನ ನೊರೆ ಸೂಸೋದ್ರಿಂದ ಅವಕ್ಕೆ ಹಾಲು ಕಡಿಮೆಯಾಗ್ತದೆ. ಹೀಗೆ ಎಲ್ಲದಕ್ಕೂ ಒಂದು ತರ್ಕ ತಂದು 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 ಕೊನೆಗೆ ಗುರುಗಳು ಆ ಉಪಮನ್ಯುವಿಗೆ ಊಟ ಸಿಗದೇ ಇರೋ ಹಾಗೆ ಮಾಡ್ತಾರೆ. ಒಂದಿನ ಉಪಮನ್ಯು ಹಸುವನ್ನು ತಡಿಯೋಕ್ಕಾಗದೆ ಕಾಡಲ್ಲಿರುವಂಥ ಎಕ್ಕದ ಎಲೆಗಳನ್ನು ತಿಂದುಬಿಡ್ತಾನೆ. ಅವನ ತಿಂದ ತಕ್ಷಣ ಅವನ ಕಣ್ಣುಗಳು ಹೋಗ್ಬಿಡ್ತವೆ. ಕಣ್ಣನ್ನು ಕಳ್ಕೊಂಡಿದ್ದಂಥ ಉಪಮನ್ಯು ದಾರಿ ಗೊತ್ತಾಗದೆ ಹಾಗೇ ನಡೀತಾ ಬರ್ತಾ ಇರಬೇಕಾದ್ರೆ ಅಲ್ಲೊಂದು ಬಾವಿ ಇರುತ್ತೆ. ಗೊತ್ತಾಗದೆ ಆ ಬಾವಿಲಿ ಕಾಲಿಟ್ಟು ಬಾವಿಯೊಳಗಡೆ ಬಿದ್ದು ಬಿಡ್ತಾನೆ. ಈ ಕಡೆ ಗುರುಗಳು, ಸಂಜೆ ಆದರೂ ಪಾಠಕ್ಕೆ ಉಪಮನ್ಯು ಬರಲೇ ಇಲ್ವಲ್ಲ, ಯಾಕೆ ಬರದೇ ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಉಳಿದ ಶಿಷ್ಯರನ್ನ ಕರೀತಾರೆ. ಉಪಮನ್ಯು ಯಾಕೆ ಬರಲಿಲ್ಲ, ನೀವೆಲ್ಲರೂ ನನ್ನೊಂದಿಗೆ ಬನ್ನಿ, ಅವನನ್ನು ಹುಡ್ಕೊಂಡು ಬರೋಣ ಅಂತ ಎಲ್ಲ ಶಿಷ್ಯರನ್ನ ಕರ್ಕೊಂಡು
ಅಡವಿಯೊಳಗಡೆ ಹೋಗ್ತಾ ಇರ್ತಾರೆ. ಉಪಮನ್ಯು ಎಲ್ಲಿದ್ದೀಯಾ ಬಾ, ಉಪಮನ್ಯು ಎಲ್ಲಿದ್ದೀಯಾ ಬಾ ಅಂತ ಕೂಗ್ತಾ ಇರ್ತಾರೆ. ಇದನ್ನ ಬಾವಿಯೊಳಗಡೆ ಇದ್ದೇ ಕೇಳಿಸ್ಕೊಂಡಂತ ಉಪಮನ್ಯು, ಬಾವಿಯಲ್ಲಿದ್ದೇನೆ ಗುರುದೇವ, ಎಕ್ಕದೆಲೆಗಳನ್ನು ತಿಂದು ನನ್ನ ಕಣ್ಣುಗಳು ಹೋಗಿವೆ, ಗೊತ್ತಾಗದೆ ಬಾವಿಯಲ್ಲಿ ಬಿದ್ದಿದ್ದೇನೆ ಅಂತ ಹೇಳಿದಾಗ ಎಲ್ಲರೂ ಬಾವಿ ಬಳಿಗೆ ಬಂದು ಉಪಮನ್ಯುವನ್ನ ಮೇಲಕ್ಕೆ ಎತ್ತಾರೆ. ಆಗ ಗುರುಗಳು ಹೇಳ್ತಾರೆ, ಉಪಮನ್ಯು, ದೈವ ವೈದ್ಯರಾದಂತಹ ಅಶ್ವಿನಿ ಕುಮಾರರನ್ನ ಪ್ರಾರ್ಥನೆ ಮಾಡು, ನಿನಗೆ ಕಣ್ಣುಗಳು ಬರ್ತವೆ ಅಂದಾಗ ಉಪಮನ್ಯು ಆ ಅಶ್ವಿನಿ ಕುಮಾರರನ್ನ ಪ್ರಾರ್ಥನೆ ಮಾಡ್ತಾನೆ. ತಕ್ಷಣ ಅಶ್ವಿನಿ ಕುಮಾರರು ಪ್ರತ್ಯಕ್ಷ ಆಗಿ, ನಿನ್ನ ಗುರುಭಕ್ತಿಗೆ ಮೆಚ್ಚಿದವೆ ಉಪಮನ್ಯು, ನಾವು ಕೊಡುವ ಈ ಪಿಷ್ಟಕವನ್ನು ತಿನ್ನು, ನಿನ್ನ ಕಣ್ಣುಗಳು ಬರುವವು ಅಂತಾರೆ. ಆಗ ಉಪಮನ್ಯು ಹೇಳ್ತಾನೆ, ಗುರುವಿಗೆ ಕೊಡದೆ ನಾನೇನನ್ನೂ ತಿನ್ನುವುದಿಲ್ಲ, ನನ್ನ ಕಣ್ಣುಗಳು ಬಾರದಿದ್ದರೂ ಚಿಂತೆ ಇಲ್ಲ ಅಂತ. ಆಗ ಅವನ ಗುರು ಭಕ್ತಿಗೆ ಮೆಚ್ಚಿದಂಥ ಅಶ್ವಿನಿ ಕುಮಾರರು ಅವನಿಗೆ ಕಣ್ಣುಗಳನ್ನು ಕೊಡ್ತಾರೆ. ಜೊತೆಗೆ ತಮ್ಮ ಶಿಷ್ಯನ ಈ ನಿಷ್ಠೆಯನ್ನ ಮೆಚ್ಚಿದಂಥ ಗುರುಗಳು ಕೂಡ ಹೇಳ್ತಾರೆ, ವತ್ಸ, ಎಲ್ಲ ವೇದ ಶಾಸ್ತ್ರಗಳಲ್ಲೂ ನೀನು ಪಾರಂಗತನಾಗು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಮೊದಲು ಗುರುಗಳು ನಮ್ಮನ್ನು ಪರೀಕ್ಷೆ ಮಾಡೋಕೆ ಅಂತ ಕಠಿಣವಾದಂಥ ಕಷ್ಟಗಳನ್ನು ಕೊಟ್ಟರೂ ಕೂಡ ಕೊನೆಗೆ ಅವರು ಬಯಸೋದು ನಮ್ಮ ಏಳಿಗೆಯನ್ನು ಮಾತ್ರ. ಹಾಗಾಗಿ ನಾವು ಎಷ್ಟು ನಿಷ್ಠೆಯಿಂದ ಇರ್ತೀವಿ ಅನ್ನೋದ್ರ ಮೇಲೆ ನಮಗೆ ಗುರುಗಳ ಆಶೀರ್ವಾದ ಸಿಗುತ್ತೆ. ಅದಕ್ಕೆ ಹೇಳೋದು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ದೊರೆಯದಣ್ಣ ಮುಕುತಿ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.